ಬಹಳ ನೋವಿನ ಸಂಗತಿ, ವಿಮಾನ ಪತನದಲ್ಲೇ ವಿಜಯ್ ರೂಪಾನಿ ಸಾವನ್ನಪ್ಪಿದ್ದಾರೆ. ನೋಡಿ, ಗಂಭೀರವಾಗಿ ಗಾಯಗೊಂಡಿದ್ರು ಮಾಜಿ ಸಿಎಂ, ಗುಜರಾತ್ನ ಮಾಜಿ ಸಿಎಂ ವಿಜಯ್ ರೂಪಾನಿ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಬಹಳ ಅತ್ಯಾಪ್ತರಾಗಿದ್ರು ವಿಜಯ್ ರೂಪಾನಿ. ಅವರು ಸಮಕಾಲೀನರವರು. ಬಿಜೆಪಿ ಕಟ್ಟಿ ಬೆಳೆಸುವಲ್ಲಿ ಗುಜರಾತ್ನಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿದ್ದಾರೆ ವಿಜಯ್ ರೂಪಾನಿ. ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ, ಯಾರು ಅಂದ್ಕೊಂಡಿರಲಿಲ್ಲ. ಅವ್ರ ಕಾರ್ಯಕರ್ತರು, ಅವ್ರ ಕುಟುಂಬಸ್ಥರು ಎಲ್ಲರೂ ಕೂಡ ಬಹಳ ಹೋಪ್ನಲ್ಲಿದ್ದರು ಬದುಕುಳಿತಾರೆ ಅಂತ ಹೇಳಿ. ನೋಡಿ, ಕೊನೆಯ ಫೋಟೋ ನೋಡ್ತಾ ಇದ್ದೀವಿ ನಾವು. ಕೊನೆಯ ಕ್ಷಣಗಳಿದು, ವಿಜಯ್ ರೂಪಾನಿ ಅವರ ಕೊನೆಯ ಕ್ಷಣಗಳು. ನೋಡಿ, ಲಂಡನ್ಗೆ ಹೋಗ್ತಾ ಇದ್ರು ವಿಜಯ್ ರೂಪಾನಿ ಅವರು. ವಿಜಯ್ ರೂಪಾನಿ ಗುಜರಾತ್ನ ಮಾಜಿ ಸಿಎಂ. ಲಂಡನ್ಗೆ ಹೋಗ್ತಾ ಇದ್ದಂತಹ ಸಂದರ್ಭದ ಕೊನೆಯ ಕ್ಷಣದ ಫೋಟೋ ಇದು. ಮಗಳನ್ನು ನೋಡಬೇಕು ಅಂತ ಹೇಳಿ ಬಹಳ ಆಸೆಯಿಂದ ಹೊರಟಿದ್ದವರು. ಆ ಸಂದರ್ಭದಲ್ಲೇ ಈ ದುರಂತ ಸಂಭವಿಸಿದೆ. ಆ ದುರಂತ ಆಗೋದಕ್ಕಿಂತ ಮುಂಚೆ ಸೆರೆ ಹಿಡಿದಂಥ ಒಂದು ಫೋಟೋ ಇದು. ಇದೇ ಫ್ಲೈಟ್. ವಿಜಯ್ ರೂಪಾನಿ ಸಾವನ್ನಪ್ಪಿದ್ದಾರೆ. ಅವರ ಅಪಾರವಾದಂತಹ ಕಾರ್ಯಕರ್ತರು, BJP ಮುಖಂಡರು, ಅವರ ಸಂಬಂಧಿಕರು, ಅವರೆಲ್ಲರಿಗೂ ಕೂಡ ಇದು ಆಘಾತಕಾರಿ ವಿಚಾರ. ಪ್ರಧಾನಿ ನರೇಂದ್ರ ಮೋದಿ ಹಾಗೆ ಅಮಿತ್ ಶಾ ಕೂಡ ಅವರ ಆರೋಗ್ಯದ ಬಗ್ಗೆ, ಅವರು ಹೇಗೆ ಚೇತರಿಸಿಕೊಂಡಿದ್ದಾರೆ ಇಲ್ವಾ, ಗಾಯಗಳಷ್ಟಾಗಿದೆ, ಇದರ ಬಗ್ಗೆ ಮಾಹಿತಿನ ಪಡ್ಕೊಳ್ತಾ ಇದ್ರು. ವಿಜಯ್ ರೂಪಾನಿ ನಿವಾಸದ ಬಳಿ ನೀರವ ಮೌನ ಆವರಿಸಿಬಿಟ್ಟಿದೆ. ಕಾರ್ಯಕರ್ತರ ದಂಡೆ ಬರ್ತಾ ಇದೆ. ವಿಜಯ್ ರೂಪಾನಿ ಅವರ ನಿವಾಸದ ಹತ್ರ BJP ನಾಯಕರು ಬರ್ತಾ ಇದ್ದಾರೆ, ಅವರ ಅಭಿಮಾನಿಗಳು ಬರ್ತಿದ್ದಾರೆ ಅಪಾರ ಸಂಖ್ಯೆಯಲ್ಲಿ. ಗುಜರಾತ್ನ ಗಾಂಧಿನಗರದಲ್ಲಿ ಅವರ ಮನೆ ಇದೆ. ವಿಜಯ್ ರೂಪಾನಿ ಗುಜರಾತ್ ಕಂಡಂತಹ ಒಬ್ಬ ಅಪ್ರತಿಮ ರಾಜಕಾರಣಿಯಾಗಿದ್ದಾರೆ. ಏನು ಪ್ರಧಾನಿ ನರೇಂದ್ರ ಮೋದಿಯವರು ಅಲ್ಲಿ 3 ಅವಧಿಗೆ ಮುಖ್ಯಮಂತ್ರಿಯಾಗಿದ್ದಾರೆ. ಅದಾದಮೇಲೆ BJPಯನ್ನು ಮುನ್ನಡೆಸಿದಂಥವರು ಇದೇ ವಿಜಯ್ ರೂಪಾನಿ ಅವರು. ಒಂದು ಭದ್ರ ಬುನಾದಿಯನ್ನು ಹಾಕಿಕೊಟ್ರು. ಮೋದಿ ಮತ್ತು ಅಮಿತ್ ಶಾ ಅವರು ಕೇಂದ್ರ ರಾಜಕಾರಣಕ್ಕೆ ಮರಳಿದಂಥ ಸಂದರ್ಭದಲ್ಲಿ ಇವರಲ್ಲಿ ನಿಂತ್ಕೊಂಡು ಸಂಘಟನೆಯನ್ನು ಮಾಡಿ ನಿರಂತರವಾಗಿ ಸುಮಾರು 20-25 ವರ್ಷದಿಂದ ಅಧಿಕಾರಕ್ಕೆ ಬರುವಲ್ಲಿ ಇವರ ಪಾತ್ರ ಕೂಡ ಪ್ರಮುಖವಾಗಿದೆ. ವಿಜಯ್ ರೂಪಾನಿ ಅವರ ನಿವಾಸದ ನೋಡ್ತಾ ಇದ್ದ ದೃಶ್ಯಗಳು. ಅವ್ರ ಮನೆ ಮುಂದೆ ಕಾರ್ಯಕರ್ತರು, ಅವರ ಅಭಿಮಾನಿಗಳು, ಆಪ್ತರು ಜಮಾವಣೆ ಆಗ್ತಿದ್ದಾರೆ. ಈಗಾಗಲೇ ಅವರ ಆಪ್ತರು ಮತ್ತು ಅವರ ಕುಟುಂಬಸ್ಥರು ಆಸ್ಪತ್ರೆಯಲ್ಲೇ ಇದ್ದಾರೆ. ಬದುಕುಳಿತಾರೆ ವಿಜಯ್ ರೂಪಾನಿ ಅಂಥೇಳಿ ಎಲ್ಲರೂ ಭರವಸೆಯನ್ನು ಇಟ್ಕೊಂಡಿದ್ರು. ವೈದ್ಯರು ಕೂಡ ಎಲ್ಲ ಹರಸಾಹಸವನ್ನು ಪಟ್ಟು ಚಿಕಿತ್ಸೆಯನ್ನು ಕೊಡ್ತಾ ಇದ್ದರು. ನೋಡಿ, ಸಾವು ಯಾವಾಗ ಹೇಗೆ ಯಾವ ರೂಪದಲ್ಲಿ ಬರುತ್ತೆ ಅನ್ನೋದು ಹೇಳೋಕ್ಕಾಗಲ್ಲ. ಭಾಳ ಖುಷಿಯಾಗಿ ವಿಜಯ್ ರೂಪಾನಿ ಅವರು ಲಂಡನ್ಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದರು. ಈ ಮೊದಲೆಲ್ಲ ಅವರು ಹಲವು ಬಾರಿ, ತಿಂಗಳಿಗೆ ಒಂದು ಸಾರಿ ಆದರೂ ಕೂಡ ಲಂಡನ್ ಪ್ರವಾಸವನ್ನು ಮಾಡ್ತಾಯಿದ್ರು. ಅಂದರೆ ತಮ್ಮ ಮಗಳು ನೋಡಿ ಬರಬೇಕು ಅಂಥೇಳಿ. ಈಗಲೂ ಕೂಡ ಅದೇ, ಅಂದರೆ ಇವತ್ತು ಅಷ್ಟೇ ಖುಷಿಯಾಗಿಯೇ ಹೋಗ್ತಾಯಿದ್ರು. ಅವ್ರ ಜೊತೆಗೆ ಯಾರು ಪ್ರಯಾಣ ಮಾಡ್ತಾಯಿದ್ರು ಅದಿನ್ನೂ ಕೂಡ ನಿಖರವಾದಂಥ ಮಾಹಿತಿ ಗೊತ್ತಾಗಬೇಕು. ನೋಡಿ, ವಿಜಯ್ ರೂಪಾನಿಯವರು ಪ್ರಯಾಣ ಮಾಡ್ತಿದ್ದಂತಹ ಟ್ರೈನಲ್ಲಿ ಕೆಲವೊಬ್ಬರು ಸೆಲ್ಫಿ ತೆಗೆದುಕೊಂಡು ಫೋಟೋವನ್ನು ಅಪ್ಲೋಡ್ ಮಾಡಿದ್ದಾರೆ. ಅಂದರೆ ಒಬ್ಬ CM ಅಂಥೇಳಿ ಅಭಿಮಾನಿಗಳು ಫೋಟೋ ಹಾಕಿರೋದು. ಅಹಮದಾಬಾದ್ನಲ್ಲಿ ವಿಮಾನ ಪತನ ಘಟನೆಗೆ ಸಂಬಂಧಪಟ್ಟಂತೆ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ 133ಕ್ಕೆ ಏರಿಕೆಯಾಗಿದೆ. ನೋಡಿ, ಆರಂಭದಲ್ಲಿ ನಾವು 133ಕ್ಕಿಂತ ಹೆಚ್ಚು ಅಂತ ಅನುಮಾನದಲ್ಲಿ, ಅಂದರೆ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ನಾವು ನೋಡಿ ಹೇಳಿದ್ವಿ. ಈಗ ಅದೇ ನಿಜವಾಗಿದ್ದು ಬಹಳ ನೋವಿನ ಸಂಗತಿ. 133 ಪ್ರಯಾಣಿಕರು ಈ ವಿಮಾನ ಪತನದಲ್ಲಿ ದುರ್ಮರಣಕ್ಕೀಡಾಗಿದ್ದಾರೆ. ದುರಂತ ಅಂತ್ಯ ಕಂಡಿದ್ದಾರೆ. ಮೃತರ ಸಂಖ್ಯೆ 133ಕ್ಕೆ ಏರಿಕೆಯಾಗಿದೆ. ಕ್ಷಣಕ್ಕೂ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಈ ಪತನಗೊಂಡ ವಿಮಾನದಲ್ಲಿ 242 ಜನ ಪ್ರಯಾಣವನ್ನು ಮಾಡ್ತಾ ಇದ್ದರು. 242ರ ಪೈಕಿ 230 ಪ್ಯಾಸೆಂಜರ್ಸ್, ಅದರಲ್ಲಿ 10 ಜನ ಸಿಬ್ಬಂದಿ, 240 ಇಬ್ಬರು ಪೈಲಟ್ಗಳಿದ್ದರು. ಒಟ್ಟಾರೆ 242 ಜನರು ಅದರಲ್ಲಿ ಪ್ರಯಾಣವನ್ನು ಮಾಡ್ತಾಯಿದ್ರು. ವಿಜಯ್ ರೂಪಾನಿ ಅವರ ಸಾವಾಗಿದೆ ಅನ್ನುವಂತಹ ಮಾಹಿತಿಗಳು ಈಗ ಸಿಕ್ಕಿದೆ. ಆಸ್ಪತ್ರೆಯ ದೃಶ್ಯಗಳು ನೋಡ್ತಾ ಇದ್ದರೆ ನಿಜಕ್ಕೂ ಅಲ್ಲಿ ಆತಂಕ ಹೆಚ್ಚಾಗ್ತಾ ಇದೆ. ಕ್ಷಣಕ್ಕೂ ಸಾವಿನ ಸಂಖ್ಯೆಗಳು ಹೆಚ್ಚಾಗ್ತಾ ಇದೆ. ಯಾಕಂದರೆ ವಿಮಾನ ದುರಂತದಲ್ಲಿ ಬದುಕುಳಿತಾರೆ ಅಂತ ಹೇಳಿದ್ರೆ ಅದು ಪವಾಡನ ಅಂತ ಹೇಳ್ಬೋದು. ಬಹುತೇಕವಾಗಿ ವಿಮಾನ ದುರಂತ ಆಯಿತು ಅಂತ ಹೇಳಿದ್ರೆ ಬೆಂಕಿ ಹೊತ್ಕೊಳ್ಳುತ್ತೆ, ದೊಡ್ಡ ಮಟ್ಟದಲ್ಲಿ ಬೆಂಕಿ ಸ್ಫೋಟ ಆಗುತ್ತೆ ಇಲ್ಲಿ. ಹಾಗಾಗಿಯೇ ಬದುಕುಳಿಯುವಂಥವ್ರ ಸಂಖ್ಯೆ ಕಡಿಮೆ ಇಲ್ಲಿ. ಯಾಕೆಂದರೆ ಬೇರೆ ಬೇರೆ ದೇಶಗಳಲ್ಲಿ ನಾವು ಇತ್ತೀಚೆಗೆ
ವಿಮಾನ ಅಪಘಾತಗಳನ್ನ ನೋಡಿದ್ವಿ. ಅಲ್ಲೂ ಕೂಡ ಅಷ್ಟೇ 100-150 ಜನ ಹಾಗೆ ಪ್ರಾಣವನ್ನು ಕಳ್ಕೊಂಡಿದ್ರು. ಆದರೆ ಇಲ್ಲಿ ಎಲ್ಲರೂ ಬದುಕುಳಿಲಿ ಗಾಯಗೊಂಡವರು ಅನ್ನುವಂಥ ಪ್ರಾರ್ಥನೆಗಳು ದೇಶಾದ್ಯಂತ ಜಾಸ್ತಿ ಆಗುತ್ತಾ ಇದೆ. ಸಾವಿನ ನಿಖರ ಸಂಖ್ಯೆ ಆರಂಭದಲ್ಲೇ ಗೊತ್ತಾಗಿರಲಿಲ್ಲ. 110 ಈಗ 133 ಆಗಿದೆ ಅನ್ನುವಂಥ ವರದಿಗಳಾಗ್ತಾ ಇದೆ. ಜೊತೆಗೆ ಆಸ್ಪತ್ರೆಗೆ ಇನ್ನೂ ಗಾಯಾಳುಗಳ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ನೋಡಿ, ಇಲ್ಲಿ ಯಾಕೆ ಸಾವಿನ ಸಂಖ್ಯೆ ಹೆಚ್ಚಾಗ್ತಿದೆ ಅಂತ ಹೇಳಿದ್ರೆ 242 ಪ್ಲಸ್ ಅಲ್ಲಿ ಹಾಸ್ಟೆಲು ವಿದ್ಯಾರ್ಥಿಗಳು, ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ ಇದೆ ಅಲ್ವಾ, ಎಜೆ ಹಾಸ್ಟೆಲು, ಅಲ್ಲಿ ಸುಮಾರು 30-35 ಜನ ಇದರಿಂದ ಗಾಯಗೊಂಡಿರೋದು. ಅಲ್ಲಿ ಸತ್ತೋಗಿರೋದು ಸುಮಾರು 20 ಜನ ಅಂತ ಹೇಳ್ತಿದ್ದಾರೆ. ಅದು ಇನ್ನೂ ಖಚಿತವಾಗಿ ಸಿಕ್ಕಿಲ್ಲ. ಹಾಗಾಗಿಯೇ ಸಾವಿನ ಸಂಖ್ಯೆ ಇನ್ನೂ ಹೆಚ್ಚಾಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ದೊಡ್ಡ ವಿಮಾನ ಆಗಿರೋದ್ರಿಂದಾಗಿ ಮತ್ತು ಪ್ರಯಾಣಿಕರ ಸಂಖ್ಯೆ ಕೂಡ ಹೆಚ್ಚಾಗಿರೋದ್ರಿಂದಾಗಿ ದುರಂತ ದೊಡ್ಡ ಮಟ್ಟದಲ್ಲಾಗಿದೆ. ಮತ್ತು ಅಲ್ಲಿ ನಮಗೆ ಅನಿಸ್ಬೋದು, ಏನಪ್ಪ ಎಮರ್ಜೆನ್ಸಿ ಎಕ್ಸಿಟ್ ಇರುತ್ತೆ, ಅಲ್ಲಿಂದ ಹಾರ್ಕೊಳ್ಬೋದಲ್ವಾ, ಅಲ್ಲಿಂದ ಪಾರಾಗ್ಬೋದಲ್ಲ ಅಂಥೇಳಿ. ಸಾಧ್ಯನೇ ಇಲ್ಲ. ಅಷ್ಟರೊಳಗಡೆ ಕಂಪ್ಲೀಟ್ ಆಗಿ ಎಲ್ಲವೂ ಬ್ಲಾಸ್ಟ್ ಆಗಿರುತ್ತೆ. ಅದರ ಜೊತೆಗೆ ತಾಂತ್ರಿಕ ದೋಷ, ಪೈಲಟ್ಗಳು ಮೊದಲೇ ನೋಡ್ಕೊಂಡಿರಲಿಲ್ವ, ಅಲ್ಲೆಲ್ಲ ಟೀಮು ತಾಂತ್ರಿಕ ಸಿಬ್ಬಂದಿ ಅಲ್ಲಿ ಸರಿಯಾದಂತಹ ನಿರ್ವಹಣೆ ಮಾಡಿರೋದಿಲ್ವಾ ಅಂತ ನಾವೆಲ್ಲರೂ ಅಂದ್ಕೊಳ್ಬೋದು. ಆದರೆ ಸಡನ್ಲಿ ಆಗುವಂತಹ ಅಪಘಾತಗಳಿವೆಲ್ಲವೂ ಕೂಡ. ಈಗ ಬ್ರೇಕಿಂಗ್ ಫೇಲ್ ಆಗುತ್ತಲ್ವಾ, ಈಗ ಬ್ರೇಕ್ ನಮಗೆ ನಾರ್ಮಲಾಗಿ ಸ್ಟಾರ್ಟಿಂಗ್ ಗಾಡಿ ಓಡಿಸುವಾಗ ಏನಾದರೂ ಗೊತ್ತಾಗುತ್ತಾ, ನಾವು ಚಾಲನೆ ಮಾಡ್ತಾ ಇರ್ತೀವಿ, ಆಂದಿ ಹೋಗುವಾಗಲೇ ನಮ್ಗೆ ಗೊತ್ತಾಗೋದು ಏನಾಯಿತು ಅಂತ.